ಇಷ್ಟೊತ್ತು ಅವ್ರು ಕೊಟ್ಟಿರುವಂಥ ಸಮಯ 15 ನಿಮಿಷ ಅವಧಿಯಲ್ಲೇ ಅಷ್ಟಕವರ್ಗದ ವಿಚಾರಗಳನ್ನ ಸೂಕ್ಷ್ಮವಾಗಿ ಚೆನ್ನಾಗಿ ತಿಳಿಸಿದ್ದಾರೆ. ಈ ಅಷ್ಟಕವರ್ಗದಲ್ಲಿ ಭಿನ್ನಾಷ್ಟಕವರ್ಗ, ಸರ್ವಾಷ್ಟಕವರ್ಗನ ಹೆಚ್ಚು ತಗೊಳ್ತೀವಿ. ಅಷ್ಟಕವರ್ಗದ ಪದ್ಧತಿಯಿಂದ ನಿಖರವಾದ ಫಲವನ್ನು ಬೆಳೆಯಲು ಅನುಕೂಲ ಆಗುತ್ತೆ ಅನ್ನೋ ಒಂದು ವಿಚಾರ. ಇದರಲ್ಲಿ ಫಸ್ಟ್ ಆಧಿಪತ್ಯ ನೋಡ್ತೀವಿ. ಸೂರ್ಯನಿಗೆ, ಸೂರ್ಯನು ಸಪ್ತಮಾಧಿಪತಿಯಾಗಿ ಲಾಭದಲ್ಲೇ ಕುಂತಿದ್ದಾನೆ, ಗುರು ಮನೆ ಕುಂತಿದ್ದಾನೆ, ಗುರುವಿನಿಂದ ವೀಕ್ಷಿಸಲ್ಪಡ್ತಾ ಇದ್ದಾನೆ. ಅದು ಬೇಸಿಕಲಿ ರಾಶಿಯಿಂದ ಒಳ್ಳೆಯದಾಯಿತು. ಗುರು ಸೂರ್ಯ ತ್ರಿಕೋಣ ಯೋಗ, ಗುರು ಬುಧ ತ್ರಿಕೋಣ ಯೋಗ ಇದ್ದು 3-11 ತ್ರಿಕೋಣದಲ್ಲಿ ಕುಂತಿದ್ದಾರೆ. ಉತ್ತಮವಾದ ಫಲಗಳು ಸಿಗ್ತವೆ. ಅಷ್ಟಕವರ್ಗದಿಂದ ಹೆಚ್ಚು ಸಿಗಬೇಕಂದಾಗ ಪ್ರತಿಯೊಂದು ರಾಶಿಗೂ 28, 29, 30 ಮೇಲೆ ಅಷ್ಟಕವರ್ಗ ಬಿಂದುಗಳಿರುವಂಥ ರಾಶಿನಲ್ಲಿ ಯಾವುದೇ ಗ್ರಹಗಳಿದ್ರು ಗೋಚಾರದಲ್ಲಾಗಲಿ ಲಗ್ನ ಕುಂಡಲಿ ಆಗಲಿ ಒಳ್ಳೆ ಫಲ ಕೊಡೋ ವಿಚಾರ. ಭಿನ್ನಾಷ್ಟಕ ವರ್ಗದಲ್ಲಿ 56 ಅಂದರೆ 7 ಗ್ರಹಕ್ಕೆ 7, 8, 56. ಅದರ 4 ಸುಖ ದುಃಖ ಮಿಶ್ರ. 5, 6 ಮೇಲ್ಪಟ್ಟು ಬಿಂದುಗಳು ಬಂದಾಗ ಹೆಚ್ಚು ಫಲ ಒಳ್ಳೇದು ಸಿಗುತ್ತೆ. ಪಾಪಗ್ರಹಗಳಿಗೆ ಯಾವತ್ತಿಗೂ 5, 6 ಸಿಗೋದಿಲ್ಲ. ಇಲ್ಲಿ 5 ಸಿಕ್ಕಿದೆ, 6 ಬರೋದು ಅಪರೂಪ. ಶುಭ ಗ್ರಹಗಳಿಗೆ ಹೆಚ್ಚಾಗಿ ಬರ್ತದೆ, ಯಾಕಂದ್ರೆ ಅವರು ಬಿಂದುಗಳು ಹೆಚ್ಚಾಗಿದೆ. ಅದರಲ್ಲಿ ಸರ್ವಾಷ್ಟಕ ವರ್ಗದಲ್ಲಿ ತಗೊಂಡ್ರೆ ಧನುಸು ರಾಶಿನಲ್ಲಿ 30ಕ್ಕೂ ಮೇಲ್ಪಟ್ಟಿದೆ. ಸೂರ್ಯನು ಭಿನ್ನಾಷ್ಟಕ ವರ್ಗದಲ್ಲಿ 5 ಬಿಂದುಗಳಿಂದ ಕೂಡಿದ್ದಾನೆ, ಮಿತ್ರ ಕ್ಷೇತ್ರದಲ್ಲಿದ್ದಾನೆ, ಗುರುವಿನ ದೃಷ್ಟಿಯಲ್ಲಿದ್ದಾನೆ. ಒಳ್ಳೆ ವಿಚಾರ ಬಂತು. ಈಗ ಯಾವುದೇ ಒಂದು ದಶೆ 6 ವರ್ಷವೂ 11ನೇ ಮನೇಲಿದ್ದು ಒಳ್ಳೆ ಫಲ ಕೊಡುತ್ತಾನೆ ವಿಚಾರದಲ್ಲಿ. ಪರಾಶರ ಸಿಸ್ಟಮಲ್ಲಿ ದಶಾಭುಕ್ತಿನಲ್ಲಿ ಯಾವ ಗ್ರಹ ಎಲ್ಲಿರ್ತದೋ ಅದು 4 ಪದ್ಧತಿಯಲ್ಲಿ ಅವನು ಫಲ ಕೊಡ್ತಾನೆ ಅಂದ್ಬಿಟ್ಟು. ಅವನಿರೋಂಥ ನಕ್ಷತ್ರ, ರಾಶಿ, ತನ್ನದೇ ಆದ ಆಧಿಪತ್ಯ, ನವಾಂಶ 4 ಗಮನಿಸಬೇಕು. ಗುರು ಮನೇಲಿದ್ದಾನೆ ಲಾಭಸ್ಥಾನದಲ್ಲಿ, ಫಸ್ಟು ಗುರುವಿನ ಫಲ. ಸೆಕೆಂಡು ಸೂರ್ಯನ ಆಧಿಪತ್ಯ ಫಲ 1.5 ವರ್ಷ. ಮತ್ತು ಸೂರ್ಯನಿರೋವಂಥದ್ದು ಮೂಲ ನಕ್ಷತ್ರ. ಅಂಶದಲ್ಲಿ ತಗೊಂಡ್ರೆ ಆತನು 49 ಅಂದಾಗ ಮೋಸ್ಟ್ಲಿ ಮಿಥುನ್ ನವಾಂಶ ಬರುತ್ತೆ. ಆ 4 ಜನರು ಹಂಚಿಕೆ ಹೋಗುತ್ತೆ. ಅದಕ್ಕೆ ಬುಧ ಲಾಭದಲ್ಲೇ ಇದ್ದಾನೆ, ನವಾಂಶಾಧಿಪತಿ. ಕೇತುವಿನ ನಕ್ಷತ್ರದಲ್ಲಿದ್ದಾನೆ. ಕೇತು ಲಗ್ನಕ್ಕೆ ಅಷ್ಟಮ, ಆ ಭಾಗ ಚೆನ್ನಾಗಿ ಬರಲ್ಲ. ಗುರುವಿನ ಮನೆಯಲ್ಲಿದ್ದಾನೆ, ಗುರುವಿನ ವೀಕ್ಷಣೆಯಿಂದ ತ್ರಿಕೋಣದಲ್ಲಿದ್ದಾನೆ. ತಾನು ಸಪ್ತಮಾಧಿಪತಿಗೆ ಲಾಭದಲ್ಲಿದ್ದಾನೆ. 100ಕ್ಕೆ 75%, 3 ಭಾಗ ಒಳ್ಳೆ ಫಲ ಬಂದು 1 ಭಾಗ ವ್ಯತ್ಯಾಸ ಬರುತ್ತೆ. ಅದಕ್ಕೆಲ್ಲ ಸೂಕ್ಷ್ಮವಾಗಿ 2ನೇ ತರಗತಿ 3ನೇ ತರಗತಿಯಲ್ಲಿ ಓದಿರೋರ್ಗೆ ಅರ್ಥವಾಗುತ್ತೆ. ಫಸ್ಟ್ ಅವ್ರಿಗೆ ಇನ್ನು ಪ್ರಾರಂಭ ಬೇಸಿಕ್ಕು. ಬಟ್ ನಾನು ಕೂಡ ಹೆಚ್ಚು ಇಮರ್ಷನ್ ಮಾಡಿ ಹೇಳೋದಕ್ಕೆ ಸಮಯ ತೊಗೊಂಡ್ರೆ ಬೇರೆ ಸ್ಪೀಕರ್ ಅನಾನುಕೂಲತೆ ಆಗುತ್ತೆ. ಸೂಕ್ಷ್ಮವಾಗಿ ಹೇಳಿದ್ದೀನಿ. ಇದನ್ನು ತರಗತಿಗಳಲ್ಲೇ ಕಲಿಬೇಕು. ವಿಜಯ್ ಕುಮಾರ್ ಅವರು ಇದ್ರ ಬಗ್ಗೆ ನಿಮಗೆ ಒಳ್ಳೆ ವಿಚಾರಣೆ ಕೊಟ್ಟಿದ್ದಾರೆ. ಅವ್ರು ಹೇಳ್ದಂಗೆ ತರಗತಿಗಳಲ್ಲಿ ಹೆಚ್ಚು ಶ್ರಮ ವಹಿಸಿ ಕಲ್ತ್ರೆ ಇದರಿಂದ ಅನುಕೂಲ ಆಗುತ್ತೆ. ಬೇಗನೆ ನಾವು ಫಲಿತಾಂಶ ಹೇಳೋದಕ್ಕೆ, ನಿಖರವಾದ ಹೇಳೋದಕ್ಕೆ, ಕಾರಕತ್ವಕ್ಕೆ ಸೇರಿ ಎಂತೆಂಥ ಫಲ ಸಿಗುತ್ತೆ. ಗುರು, ಕೇತು, ಸೂರ್ಯ ಮತ್ತು ಆಧಿಪತ್ಯ ಫಲ. ಅದು ವ್ಯಾಪಾರ, ಪತ್ನಿ ಸ್ಥಾನ, ಆದಾಯ ಸ್ಥಾನ, ಇಂಥವುದೆಲ್ಲ ಒಳ್ಳೆಯದಾಗುತ್ತೆ ಅಂತ ಎಕ್ಸ್ಪೋಸ್ ಮಾಡಿ ಹೇಳ್ಬೋದು. ಈ ರೀತಿ ಅಷ್ಟಕವರ್ಗ ಸಿಸ್ಟಮ್ನಲ್ಲಿ ಒಳ್ಳೆ ವಿಚಾರ ಮಂಡಿಸಿದ್ದಕ್ಕೆ ವಿಜಯ್ ಕುಮಾರ್ ಅವ್ರಿಗೆ ಧನ್ಯವಾದಗಳು. ಈಗ ಮುಂದಕ್ಕೆ ನೆಕ್ಸ್ಟ್ ಸ್ಪೀಕರ್ ತಗೊಳ್ಳೋಣ. ಧನ್ಯವಾದಗಳು ಹರಿದಾಸ್ ಸರ್.